ಮುನವಳ್ಳಿ ಪಟ್ಟಣದ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ವಿವಿಧ ಕಾರ್ಯಚಟುವಟಿಕೆಗಳಿಗೆ ನಿವೇಶನ ಮಂಜೂರಾತಿ ಮಾಡುವಂತೆ ಪುರಸಭೆ ಮುಖ್ಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಬಣಜಿಗ ಸಮಾಜಕ್ಕೆ ಯಾವುದೇ ಭೂಮಿ ಇರೋದಿಲ್ಲ. ಕಾರಣ ನಮ್ಮ ಸಮಾಜಕ್ಕೆ ಸರ್ಕಾರದ ಭೂಮಿಯನ್ನು ಮಂಜೂರು ಮಾಡಿಸಿಕೊಡಬೇಕೆಂದು ಮುನವಳ್ಳಿ ಪಟ್ಟಣದಲ್ಲಿರುವ ಸರ್ವೆ ನಂಬರ್ 367ರಲ್ಲಿ ಬರುವ ಶ್ರೀ ಸಾಯಿ ಮಂದಿರದ ಎದುರುಗಡೆ ಇರುವ 3 ರಿಂದ 4 ಎಕರೆ ಹೊಂದಿರುವ ಸರ್ಕಾರಿ ಕುಲ್ಲಾ ಜಾಗೆ ಇದ್ದು, ಇದರಲ್ಲಿ 2 ಎಕರೆ ಕುಲ್ಲಾ ಜಾಗೆಯನ್ನು ಮತ್ತು ಇನ್ನಿತರ ಯಾವುದೇ ಸರ್ಕಾರಿ ಜಾಗೆ ಇದ್ದಲ್ಲಿ ನಮ್ಮ ಸಮಾಜಕ್ಕೆ ನೀಡಬೇಕೆಂದು ಮನವಿ ಸಲ್ಲಿಸಿದರು. ಈಗ ನಮ್ಮ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೇ ಹಾಗೂ ಪುರಸಭೆ ಅಧ್ಯಕ್ಷರೇ ಮತ್ತು ಯಾವತ್ತೂ ಮುಖ್ಯಾಧಿಕಾರಿಯಾದಂಥ ತಿಮ್ಮಾನಿ ಸರ್, ನಮ್ಮ ಸಮಾಜಕ್ಕೆ ಒಂದು ಚಟುವಟಿಕೆ ಸಲುವಾಗಿ ಮತ್ತು ನಮ್ಮ ಮಕ್ಕಳು ಮತ್ತು ಬಡಜನತೆಯ ಅನುಕೂಲಕ್ಕಾಗಿ ನಮ್ಮ ಮನವಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ. ಅದೇ ರೀತಿ ಅದು ಅನುಕೂಲ ಆದರೆ ನಮ್ಮ ಸಮಾಜಕ್ಕೆ ಒಂದು ಅನುಕೂಲವನ್ನು ಸರ್ಕಾರ ಮಾಡಿಕೊಡಬೇಕೆಂದು ಈ ಮೂಲಕ ತಿಮ್ಮಾನಿ ಸಾಹೇಬರ ಮೂಲಕ ನಾನು ಪುರಸಭೆಗೆ ವಿನಂತಿ ಮಾಡ್ತೀನಿ. ನಮ್ಮ ಸಮಾಜದ ವತಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಯಾವಾಗ ಏನೋ ಒಂದು ಕಾರ್ಯಚಟುವಟಿಕೆಗಳು ಮಾಡಲಿಕ್ಕೆ ನಮಗೆ ಜಾಗ ಇಲ್ಲ ಬಂದಿದ್ದಾರೆ ಸಮಾಜದಿಂದ, ಅದರ ಸಲುವಾಗಿ ಕೊಡಲಿಕ್ಕೆ ಬಂದಿದ್ದೀವಿ. ಎಲ್ಲಿ ಕೂಡ ಎಲ್ಲಿದ ನೀವು ಜಾಗ ಬೇಕಂತೇಳಿ ಅಲ್ಲೇ ಮ್ಯಾಗ ಅದು ಸಾಯಿಬಾಬಾ ಮಂದಿರ ಅಂತ ಜಾಗ ಐತಿ, ಅದನ್ನು ಕೊಡಬೇಕಂತೇಳಿ ನಮ್ಮದು ವಿನಂತಿ. ಗೌರ್ಮೆಂಟ್ನಿಂದ ನಿಮ್ಗೆ ಯಾವುದೇ ಸವಲತ್ತುಗಳು ಸಿಕ್ಕಿಲ್ಲ ಇಲ್ಲಿವರೆಗೆ ಯಾವ ಸವಲತ್ತುಗಳು ಸಿಕ್ಕಿಲ್ಲ. ಅದ ಎಲ್ಲ ಸಮಾಜದವರು ಮನವಿ ಕೂಡ ಹಾಕೊಂಡಿದ್ದಾರೆ. ನಿಮಗೆ ಅಭಿಪ್ರಾಯ ಮುನವಳ್ಳಿ ಪಟ್ಟಣದ ಪ್ರತಿಯೊಂದು ಸಮಾಜದವರು ಅವರ ಸಮಾಜಕ್ಕಾಗಿ ತಪ್ಪಲ್ಲ. ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದವರು ಏನು ನಾವು ಬಂದು ಮನವಿ ಕೊಟ್ಟಿದ್ದಾರೆ, ಅದನ್ನು ನಾನು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಸರಿ, ಇಷ್ಟೆಲ್ಲ ಮನವಿ ಕೊಟ್ಟಿದ್ದಾರೆ, ಎಲ್ಲ ಸಮಾಜದವರು ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ನೀವು ಏನಂತ ಏನು ಮಾಡಿದ್ದೀರಿ? ಅಲ್ಲ, ಅದು ಸರ್ಕಾರ ಮಟ್ಟದೊಳಗೆ ಸರ್ಕಾರಿ ಜಾಗ ಇರೋದ್ರಿಂದ ಸರ್ಕಾರ ಮಟ್ಟದೊಳಗೆ ಅದನ್ನು ಯಾರಿಗೂ ಇನ್ನೂ ಅಲಾಟ್ಮೆಂಟ್ ಏನೂ ಆಗಿಲ್ಲ. ಇಲ್ಲ ಯಾರು. ಮತ್ತು ಈಗ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ವತಿಯಿಂದ ಅಲಾಟ್ಮೆಂಟ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಯಾವ ಸಮಾಜಕ್ಕೆ. ಇಲ್ಲ ಆ ರೀತಿ ಆಗಿದ್ದು ಆರ್ಡರ್ ಆಗಿದ್ದೇನೆ ನಮ್ಮ ಮೆದುರಿಗೆ ಬಂದಿಲ್ಲ. ಅದು ನಿಮ್ಮ ಪುರಸಭೆ ವ್ಯಾಪ್ತಿ ಒಳಗೈತೆ PWD ಇದ್ರೊಳಗೈತೆ? ನಮ್ಮ ಪುರಸಭೆ ವ್ಯಾಪ್ತಿ ಒಳಗೆ ಸರ್ಕಾರಿ ಗೈರನ್ ಜಾಗ. ಮತ್ತು ಈಗೆಲ್ಲ ಯಾವುದೇ ಥರದ NA ಪ್ಲಾಟ್ಗಳು ಯಾವುವು ಆಗಿಲ್ಲ ಅಂತ ಸಮಾಚಾರ ಅದು. ನಮ್ಮ ಇದರಿಂದ ಮುನವಳ್ಳಿ ಪಟ್ಟಣದ ಜನತೆ ಸಲುವಾಗಿ ನಾವು ನೀರಿನ ಟ್ಯಾಂಕ್ ಕಟ್ಟಿಸ್ತಾ ಇದ್ದೀವಿ ಅಲ್ಲಿ. ನಮ್ಮ ಪುರಸಭೆ ಈ ಮುನವಳ್ಳಿ ಪುರಸಭೆ ವತಿಯಿಂದ ಆಗ್ತಾ ಇದೆ, PWD ವರ್ಕ್ ಮುನವಳ್ಳಿ ಪುರಸಭೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ, ಸಮಾಜದ ಉತ್ತಮ ಬೆಳವಣಿಗೆಗಾಗಿ.